ದಿಲೀಪ್ ರಾಜ್ ಇನ್ನಿಲ್ಲ ಅನ್ನುವಂಥ ಸುದ್ದಿ ಬಹಳ ಆತಂಕಕಾರಿ ವಿಚಾರ. ಆಘಾತಕ್ಕೀಡು ಮಾಡಿದೆ ಬೆಳಗ್ಗೆದ್ದು ಇಂಥದ್ದೊಂದು ಸುದ್ದಿ. ದಿಲೀಪ್ ರಾಜ್ ಅಂದ ತಕ್ಷಣ ಅವರ ಪ್ರೊಡಕ್ಷನ್ ಹೌಸನ್ನು ಕೆಲವರು ನೆನಪು ಮಾಡ್ಕೊಳ್ತಿದ್ದಾರೆ. ಕಾರಣ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಕೆಲವರು ಕೆಲಸ ಮಾಡಿ ಅವಕಾಶಗಳನ್ನು ಗಿಟ್ಟಿಸ್ಕೊಂಡವರು, ಜೀವನವನ್ನು ರೂಪಿಸ್ಕೊಂಡವರು. ಅದೇ ರೀತಿ ಕಶ್ಯಪ್ ಅನ್ನೋರು ಕೂಡ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ಕಶ್ಯಪ್ ಅವ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಕನ್ನಡ ಚಿತ್ರರಂಗದ ನಟ ಹಾಗೂ ನಿರ್ಮಾಪಕ ದಿಲೀಪ್ ರಾಜ್ ಅವರು ಇವತ್ತಿಗೆ ನಮ್ಮೊಟ್ಟಿಗಿಲ್ಲ. ಕಾರಣ ಹೃದಯಘಾತವನ್ನ ಅನುಭವಿಸಿರುವಂತದ್ದು. ಅದರಲ್ಲೂ ಸಹ ಎಲ್ರಿಗೂ ಶಾಕಿಂಗ್ ವಿಚಾರ ಇದು. ಎಷ್ಟು ಚೆನ್ನಾಗಿದ್ದಂತಹ ವ್ಯಕ್ತಿ, ಫಿಟ್ನೆಸ್ ಮೈಂಟೈನ್ ಮಾಡ್ತಿದ್ದಂತಹ ವ್ಯಕ್ತಿ ಹೇಗೆ ಅಚಾನಕ್ಕಾಗಿ ಸಾವನ್ನಪ್ಪಿದ್ರು ಅನ್ನುವಂಥದ್ದೇ ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆ ಅಂತಾನೆ ಹೇಳ್ಬೋದು. ಸದ್ಯ ಅವರೊಟ್ಟಿಗೆ ಕೆಲಸ ಮಾಡಿದಂತಹ ನಟ ಇವತ್ತು ನಮ್ಮೊಟ್ಟಿಗಿದ್ದಾರೆ. ವಿನಯ್ ಕಶ್ಯಪ್ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಿಮ್ಗೆ ಎಷ್ಟೊತ್ತಿಗೆ ಕಾಲ್ ಬಂತು? ಈ ವಿಚಾರ ತಿಳಿದಿದ್ದೆ ಯಾವಾಗ? ನನಗೆ ಅರೌಂಡ್ 7:30 ಕಾಲ್ ಬಂತು. ಇನ್ನು ಮಲಗಿದ್ದೆ ನಾನು. ಫ್ರೆಂಡ್ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳ್ದ ಅಷ್ಟೇ. ಅಲ್ಲ, ಸ್ಟಾರ್ಟಿಂಗ್ ಆ ವಿಚಾರ ಕೇಳಿದಾಗ ಖಂಡಿತವಾಗ್ಲೂ ಶಾಕ್ ಆಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಪೋಸ್ಟ್ ಗಳನ್ನ ನೋಡಿದಾಗ ಕೆಲವೊಂದ್ಸಲ ಫೇಕ್ ಅಂತಾನೂ ಅನ್ಸುತ್ತೆ. ಕನ್ಫರ್ಮೇಶನ್ ಏನಾದ್ರು ಮಾಡ್ಕೊಂಡು ಮೇಡಮ್, ಈ ಟೈಮಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೀದಾ ಫೋನ್ ಮಾಡಿದ ತಕ್ಷಣ ಬಂದಿದ್ದೀನಿ ಅಷ್ಟೇ. ಏನೇ ಮಾತಾಡಬೇಕು ಗೊತ್ತಾಗ್ತಿಲ್ಲ. ಕೊನೆದಾಗಿ ಯಾವಾಗ ಭೇಟಿಯಾಗಿದ್ರಿ? ಏನ್ ಮಾತುಕತೆ ಆಯ್ತು? ಲಾಸ್ಟು ಅಂದ್ರೆ ಫೋನಲ್ಲಿ ರೀಸೆಂಟಾಗಿ ವಿಶ್ ಮಾಡಿದ್ದೆ ಅವ್ರ ಬರ್ತ್ಡೇಗೆ. ಲಾಸ್ಟ್ ಕುಟುಂಬ ಅವಾರ್ಡ್ಸಲ್ಲಿ ಮೀಟ್ ಮಾಡಿದ್ವಿ. ಜೊತೆಗೆ ಅವ್ರ ಮನೆ ಪೂಜೆಗಳಿಗೆಲ್ಲ ಬರ್ತಿದ್ದೆ. ಲಾಸ್ಟ್ ಟೈಮ್ ನಾನು ಗಾಡಿ ತಗೊಂಡೆ, ಜೊತೆಗೆ ಒಂದು ಮನೆ ತಗೊಂಡಿದ್ದೆ. ಅದ್ರ ಹತ್ರ ಏನಿದ್ರು ಶೇರ್ ಮಾಡ್ತಿದ್ರೆ. ಅವ್ರ ಪ್ರೊಡಕ್ಷನಲ್ಲಿ ಊಟ ಮಾಡಿದ್ದೀನಿ. ಒಂದಿಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ವಿ ಹ್ಯಾಡ್ ಅ ಗುಡ್ ಪ್ರೊಫೆಷನಲ್ ಬಾಂಡಿಂಗ್ ಅಂಡ್ ಹೀಸ್ ಅ ನೈಸ್ ಗೈ. ಎಷ್ಟು ವರ್ಷಗಳಿಂದ ಪರಿಚಯ? ನಿಮ್ಮ ಬಾಂಧವ್ಯ ಹೇಗಿತ್ತು? ನಾವು ಹಿಟ್ಲರ್ ಕಲ್ಯಾಣ ಮೇ ಬಿ 3 years ಬಂದಿತ್ತೇನೋ. ಸೊ ವಿ ವರ್ಕ್ ಫಾರ್ 3 years. ಸೆಟ್ ಅಲ್ಲಿ ದಿಲೀಪ್ ರಾಜ್ ಅವರು ಹೇಗಿರ್ತಿದ್ರು ಅಂತ? ಹಿ ಈಸ್ ಬಿಸಿ, ವೆರಿ ಗುಡ್ ಟೆಕ್ನಿಷಿಯನ್, ಡೈರೆಕ್ಟರ್, ಆಕ್ಟರ್, ವೆಲ್ ಗುಡ್ ಹ್ಯೂಮನ್ ಬೀಯಿಂಗ್, ಫಿಟ್ನೆಸ್ ಎಂಥ್ಯೂಸಿಯಾಸ್ಟಿಕ್, ಎಲ್ಲ ಇದ್ರು. ಆಲ್ರೌಂಡರ್ ಹಿ ವಾಸ್. ಯಾವತ್ತಾದ್ರೂ ಅನಾರೋಗ್ಯ ಅಂತ ಹೇಳಿ ಹಾಸ್ಪಿಟಲೈಸ್ ಆಗಿದ್ದು, ಸ್ವಲ್ಪ ಸುಸ್ತಾಗ್ತಿದೆ, ರೆಸ್ಟ್ ಮಾಡ್ತೀನಿ ಅಂದಿದ್ದು? ಇಲ್ಲ ಮೇಡಮ್, ಹಿ ವಾಸ್ ಅ ವೆರಿ ಗುಡ್ ಸ್ಪೋರ್ಟ್ಸ್ ಪರ್ಸನ್. ಬ್ಯಾಡ್ಮಿಂಟನ್ ಆಡ್ತಿದ್ರು, ಜೊತೆಗೆ ಕ್ರಿಕೆಟ್ ಆಡ್ತಿದ್ರು. 1 ನಿಮಿಷ ಕೂತ್ಕೋತಾ ಇರಲಿಲ್ಲ. ಆಸಮ್ ಟೆಕ್ನಿಷಿಯನ್. ಲಾಸ್ಟ್ ಸಿನಿಮಾ ಲವ್ ಮಾಕ್ಟೇಲ್ 3 ಅವರ ಒಂದು ಲಾಯರ್ ಪಾತ್ರ ನೋಡಿದ್ರ? ಸಿನಿಮಾನ ನೋಡಿಲ್ಲ, ನೋಡ್ಬೇಕು. ಇವತ್ತಿಗೂ ಎಲ್ರಿಗೂ ನೆನಪಾಗುವಂತ ಒಂದು ಸಿನಿಮಾ ಹೇಮಂತ್ ಅನ್ನುವಂತ ಪಾತ್ರ ಮಿಲನ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದು. ಕಾಡುತ್ತಾ ಒಂದು ಪಾತ್ರ ನಿಮಗೂ? ಡೆಫಿನೆಟ್ಲಿ. ಯಾರು ನೋಡಿರಲ್ಲ ಮಿಲನನೆಲ್ಲ. ಅಂಡ್ ಇನ್ನೊಂದು ಬಾಯ್ ಫ್ರೆಂಡ್ ಅನ್ನೋದು ಮಾಡಿದ್ರು. ಅದು ಒಂದು ಎಷ್ಟು ಸಲ ನೋಡಿದೀನಿ, ಅವ್ರಿಗೆ ಎಷ್ಟು ಸಲ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀನಿ ಗೊತ್ತಿಲ್ಲ ಅಷ್ಟೇ ಮ್ಯಾಮ್. ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಅಂದ್ರೆ ಒಂದು ವ್ಯಕ್ತಿನ ಮಿಸ್ ಮಾಡ್ಕೊಳೋದು ಬೇರೆ, ಆ ವ್ಯಕ್ತಿಯಲ್ಲಿ ಇರುವಂತಹ ವ್ಯಕ್ತಿತ್ವನ ಮಿಸ್ ಮಾಡ್ಕೊಳ್ಳೋಂಥದ್ದು ಬೇರೆ ಆಗುತ್ತೆ. ಈ ದಿಲೀಪ್ ರಾಜ್ ಅಂದ ತಕ್ಷಣ ನಿಮ್ಗೆ ಏನು ಮಿಸ್ ಮಾಡ್ಕೊಳ್ತೀರಾ ಈ ಕ್ಷಣದಿಂದ? ಅನ್ನದಾತರು. ಒಂದಿಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಸುಮಾರು ಸೀರಿಯಲ್ಗಳು ನಿರ್ಮಾಣ ಮಾಡಿದ್ದಾರೆ. ಎಷ್ಟೊಂದು ಜನ ಅವ್ರ ಪ್ರೊಡಕ್ಷನ್ ಇಂದ ಮನೆ ನಡೆಸಿದ್ದಾರೆ. ಇದಿಷ್ಟು ವಿನಯ್ ಕಶ್ಯಪ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್, ಬೆಂಗಳೂರು. ನಂಗೆ ದಿಲೀಪ್ ರಾಜ್ ಅವರು ಅಂದ ತಕ್ಷಣ ಇತ್ತೀಚೆಗೆ ನಾವು ಥಿಯೇಟ್ರಲ್ಲಿ ಲವ್ ಮಾಕ್ಟೇಲ್ 3 ಸಿನಿಮಾ ನೋಡಿದ್ದು. ಅಡ್ವೊಕೇಟ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇನ್ನು ಆ ಗುಂಗಲ್ಲಿದ್ವಿ ನಾವು. ದಿಲೀಪ್ ರಾಜ್ ಅಂದ ತಕ್ಷಣ ಸುಮಾರು ಪಾತ್ರಗಳು ಕಣ್ಮುಂದೆ ಬರ್ತಾ ಹೋಗುತ್ತೆ. ಕಲಾವಿದರು ಇಷ್ಟೆಲ್ಲ ಒಟ್ಟೊಟ್ಟಿಗೆ ಪಾತ್ರಗಳು ಅಂದರೆ ಈ ಜರ್ನಿ ಇದೆಯಲ್ಲ, ಅಂದರೆ ಅವರ ಕೆಲಸನೇ ಅವ್ರನ್ನ ಕೈ ಹಿಡಿದಿದೆ ಅಂತ. ಫಸ್ಟ್ ಪ್ರಿಫರೆನ್ಸ್ ದಿಲೀಪ್ ರಾಜ್ ಅವ್ರಿಗೆ ಇರ್ತಾ ಇತ್ತು. ಯಾವುದೇ ಧಾರಾವಾಹಿಗಳು ಬರ್ತಾ ಇರಲಿ ಅಥವಾ ಸಿನಿಮಾ ಇಂಥ ರೋಲ್ ಇದೆ ಅಂದರೆ ದಿಲೀಪ್ ರಾಜ್ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ರಂತೆ ನಿರ್ದೇಶಕರು. ಅಷ್ಟರ ಮಟ್ಟಿಗೆ ಪರಕಾಯ ಪ್ರವೇಶ ಮಾಡ್ತಾ ಇದ್ರು ಅಂತ. ಎಕ್ಸಾಕ್ಟ್ಲಿ. ಅವರು ಬರೀ ಗುಡ್ ಲುಕಿಂಗ್ ಆರ್ಟಿಸ್ಟ್ ಮಾತ್ರ ಅಲ್ಲ, ನಟನೆಯಲ್ಲೂ ಕೂಡ ತುಂಬಾ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ತುಂಬಾ ಪರಿಪಕ್ವವಾದ ಪರಿಪೂರ್ಣ ಆಕ್ಟರ್ ಅಂತಂದು ಹೇಳ್ಬೋದು. ಯಾವುದೇ ಪಾತ್ರ ಕೊಟ್ಟು ತುಂಬಾ ಲೀಲಾಜಾಲವಾಗಿ ಮಾಡ್ತಿದ್ರು. ಐದರ್ ಇಟ್ ಈಸ್ ಅ ಹೀರೋಯಿಕ್ ರೋಲ್ ಆರ್ ಆಂಟಗನಿಸ್ಟ್ ರೋಲ್. ಎರಡೂ ಪಾತ್ರಗಳನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಹಾಗಾಗಿ ಯಾವುದೇ ಪಾತ್ರ ಕೊಟ್ಟರು ಕೂಡ ಅವ್ರಿಗೆ ಸೂಟ್ ಆಗ್ತಾ ಇತ್ತು. ಹಾಗಾಗಿನೇ ಟಾಪ್ ಡೈರೆಕ್ಟರ್ಸ್ ಎಲ್ಲನೂ ಅವ್ರನ್ನ ಇಷ್ಟಪಡ್ತಾ ಇದ್ರು. ಅವ್ರ ಜೊತೆ ಕೆಲಸ ಮಾಡಬೇಕು ಅಥವಾ ಅವ್ರು ನಮ್ಮ ಸೀರಿಯಲಲ್ಲಿ ಇರಬೇಕು, ಅವ್ರು ನಮ್ಮ ಸೀರಿಯಲಲ್ಲಿ ಇದ್ದರೆ ನಮ್ಮ ಸೀರಿಯಲ್ ತುಂಬ ಚೆನ್ನಾಗಿ ಲಾಂಗ್ ರನ್ನಿಂಗ್ ಆಗುತ್ತೆ, ವ್ಯೂವರ್ಸ್ ಜಾಸ್ತಿ ಆಗ್ತಾರೆ ಅಂತಕ್ಕಂಥದ್ದು ಅವ್ರಿಗಿತ್ತು. ಹಾಗಾಗಿನೇ ಅವ್ರಿಗೆ ದಿಲೀಪ್ ರಾಜ್ ಅವರೇ ನಾನೊಂದು ಪ್ರೊಡಕ್ಷನ್ ಮಾಡ್ತೀನಿ, ನಾನೊಂದು ಸೀರಿಯಲ್ ಮಾಡ್ತೀನಿ, ನೀವು
ನಿಮ್ಮ ಚಾನಲ್ಗೆ ಮಾಡ್ತೀರಾ ಅಂತ ಕೇಳಿದಾಗ GEC ಚಾನಲ್ಸ್ಗೆ ಇದು ಡೆಫಿನೆಟ್ಲಿ ಮಾಡಿ ಅಂತ ಸೆಕೆಂಡ್ ಥಾಟ್ ಇಲ್ಲದೆ ಇಮಿಡಿಯೇಟ್ ಒಪ್ಕೊತಾ ಇದ್ರು. ಸೊ ಹಾಗಾಗಿ ಯಾಕಂದರೆ ಅವ್ರಿಗೊಂದು ಹ್ಯೂಜ್ ಫ್ಯಾನ್ ಬೇಸ್ ಇದೆ, ಮನೆ ಮನೆಗೂ ತಲುಪಿದ್ದಂತಹ ಒಬ್ಬ ಮನೆ ಮಗ ಅಂತಂದು ಹೇಳ್ಬೋದು. ಹೌದು. ಸೊ ಈಗ ಅವ್ರು ವಿನಯ್ ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಹಿಟ್ಲರ್ ಕಲ್ಯಾಣ ಸಿನಿಮಾದಲ್ಲಿ ನಮಗೆ ಅವರು ಅವಕಾಶ ಕೊಟ್ಟಿದ್ರು, ಅನ್ನದಾತರು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಸಿ ಅದು ನೆನ್ಸ್ಕೊಳ್ಳೋದಿದೆಯಲ್ಲ, ಆ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ. ಸೊ ಒಬ್ಬ ಪ್ರೊಡ್ಯೂಸರ್ ಆಗಿ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿಲ್ಲ. ಆ ದಿಲೀಪ್ ರಾಜು ಅವ್ರಿಗೆ ಅವ್ರ ಗರಡಿಯಿಂದ ಬಂದಂಥವ್ರು ಸಾಕಷ್ಟು ಜನ ಇದ್ದಾರೆ. ಆಮೇಲೆ ನನಗೆ ಅಂತ ಅನ್ಸೋದು ಇದು ಈಸಿ ಟಾಸ್ಕ್ ಅಲ್ಲ. ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡೋದು, ಈ ಪ್ರೊಡಕ್ಷನ್ ಹೌಸ್ ಅನ್ನ ಮೇಂಟೈನ್ ಮಾಡೋದು ಇದೆಯಲ್ಲ, ಅನೇಕ ಕಲಾವಿದರ ಜೀವನ ಡಿಪೆಂಡ್ ಆಗಿರುತ್ತೆ ಇವ್ರ ಮೇಲೆ ಅಂತ. ಸೊ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಸಮಸ್ಯೆಗಳು. ಬಟ್ ದಿಲೀಪ್ ರಾಜ್ ಅವರು ಪ್ರಾಮಿಸ್ ಮಾಡ್ದಂಗೆ ಅದನ್ನ ಉಳಿಸ್ಕೊಳ್ತಾ ಇದ್ರು. ಅವ್ರು ಕಣ್ಣು ಮುಚ್ಕೊಂಡು ಒಪ್ಕೊಳ್ತಾ ಇದೀವಿ ಇವರು ಪ್ರೊಡಕ್ಷನ್ ಹೌಸ್ ಅಂತ ಅಂತ. ಬಿಕಾಸ್ ಕಲಾವಿದರಾಗಿ ಬೆಳೆದು ಬಂದಿರ್ತಾರೆ, ಕಷ್ಟ ನೋವು ಗೊತ್ತಿರುತ್ತೆ, ಜೀವನದ ಏನು ಅಂತ ಗೊತ್ತಿರುತ್ತೆ. ಹಾಗಾಗಿ ಯಾರಿಗೂ ಕೂಡ ಸಂಭಾವನೆ ವಿಚಾರದಲ್ಲಿ, ಪೇಮೆಂಟ್ ವಿಚಾರದಲ್ಲಿ ವಿಳಂಬ ಆಗಿರೋ ಮಾತೇ ಇರ್ಲಿಲ್ವಂತೆ. ಕಮಿಟ್ಮೆಂಟ್ ಅಂದ್ರೆ ಕಮಿಟ್ಮೆಂಟ್. ವೆರಿ ಟ್ರೂ. ಯಾಕಂದ್ರೆ ಈಗ ದರ್ಶನ್ ಅವರು ಒಬ್ಬ ಲೈಟ್ ಬಾಯಿ, ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಇವತ್ತು ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ. ಅವ್ರಿಗೆ ಗೊತ್ತು ಚಿತ್ರರಂಗದಲ್ಲಿ ಒಬ್ಬ ಟೆಕ್ನಿಷಿಯನ್ ಅಥವಾ ಕಲಾವಿದನ ಸಮಸ್ಯೆ ಏನೆಲ್ಲ ಇರುತ್ತೆ ಅನ್ನೋದು ತುಂಬಾ ಗ್ರೌಂಡ್ ಲೆವೆಲ್ ಇಂದ ನೋಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಅವರು ಟೆಕ್ನಿಷಿಯನ್ಸ್ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಸೀನಿಯರ್ ಆರ್ಟಿಸ್ಟ್ಗಳಿದ್ರೆ ಅವರು ಚೇರಲ್ಲಿ ಕೂತಿದ್ರೆ ದರ್ಶನ್ ಅವ್ರ ಕಾಲ ಹತ್ರ ಕೂತ್ ಬಿಡ್ತಿದ್ರು.